ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋಂತಹ ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚು, ತುಂಬ ಕ್ವಿಕ್ಕಾಗಿ ಆಗುವಂತಹ ಡಿಸೈನು, ಯೂನಿಕ್ ಆದಂಥ ಡಿಸೈನು ನೋಡಿ. ಮೊದಲಿಗೆ ನಾನೀಗ ಆಲ್ರೆಡಿ ಒಂದು ಸ್ವಲ್ಪ ವರ್ಕ್ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಒಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಆದರೆ ನೀವು ನೋಡಿ, ಇದು ಸ್ಟಾರ್ಟಿಂಗ್ ಅಂದರೆ 2 ಚೈನ್ ಹಾಕ್ಕೊಂಡು ಏನು ನಾನೀಗ ನೆಕ್ಸ್ಟ್ ವರ್ಕ್ ತೋರಿಸ್ತೀನೋ ಆ ಥರ ವರ್ಕ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತಗೊಬರಬೇಕು. ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಅದೇ ರೀತಿ ಬಟ್ಟೆಗೆ ನೀಡಲ್ ಹಾಕಿ ದಾರ ಎತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರ ತಗೊಂಡು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಮತ್ತು ಅದೇ ರೀತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ನೀಡಲ್ ಮೇಲಿರೋ ದಾರನ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. 2 ಟೈಮ್ಸ್ ಆಯಿತು, ಇದು 3 ಟೈಮ್ಸ್ ಅದೇ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಫೋರ್ತ್ ಟೈಮು. 4 ಸಾರಿನೂ ಕೂಡ ನಾವು ಹಾಗೆ ಥ್ರೆಡ್ ನೀಡಲ್ ಮೇಲಿರೋ ದಾರನ ಅಷ್ಟು ದಾರದಿಂದ ಆಚೆ ಎಳ್ಕೊಳ್ಳೋಣ. ಅಂದರೆ ಅಷ್ಟು ನೀಡಲ್ ಮೇಲಿರೋ ಅಷ್ಟು ಲೂಪನ್ನು ಒಂದು ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ಲಾಕನ್ನು ಒಂದು ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ, ತುಂಬ ಲೂಸು ಬೇಡ. ಈಗ ಒಂದು ಪಾಯಿಂಟ್ ಲೂಸ್ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಂಡು ಅದೇ ಮೇಲೆ ಬರುತ್ತಲ್ಲ ಲಾಕ್ ಮಾಡಿದ್ದೀವಲ್ಲ, ಬಫ್ ಡಿಸೈನ್ ಲಾಕ್ ಮಾಡಿದ್ದೀವಲ್ಲ, ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 3 4 5 6 7 ಒಟ್ಟು 7 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಈಗ ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಸೇಮ್ ಅದೇ ಪ್ರೊಸೀಜರ್ ಫಾಲೋ ಮಾಡಬೇಕು. ನೀಡಲ್ ಮೇಲೆ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು 3 ಚೈನ್ ಅಥವಾ 4 ಚೈನಷ್ಟು ಗ್ಯಾಪ್ ಇಟ್ಟು ಬಟ್ಟೆಗೆ ನೀಡಲ್ ಹಾಕಬೇಕು. ನೀಡಲ್ ಹಾಕಿ ದಾರನ ಎತ್ಕೋಬೇಕು. ದಾರನ ತಗೊಂಡು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ನೀಡಲ್ ಹಾಕಿ ದಾರನ ತಗೊಬಂದು ಹಾಗೆ ನೀಡಲ್ ಮೇಲೆ ಇಟ್ಕೋಬೇಕು. ಮತ್ತು 3rd ಟೈಮು ಕೂಡ ನೀಡಲ್ ಮೇಲೆ ಅದೇ ರೀತಿ ಮಾಡ್ಕೋಬೇಕು. ಹೀಗೆ 4th ಟೈಮ್, ಟೋಟಲಿ 4 ಟೈಮ್ ಮಾಡಿರೋದು. ಈಗ ಅಷ್ಟು ದಾರನೂ ಒಂದು ಮಾಡ್ಕೊಳ್ಳೋಣ. ಅಂದರೆ ನೀಡಲಿಂದ ದಾರನ ಈಚೆ ಎಳ್ಕೊಳ್ಳೋಣ. ಮತ್ತು ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ಲಾಕನ್ನು ಒಂದು ಸ್ವಲ್ಪ ಲೂಸ ಮಾಡ್ಕೊಳ್ಳಿ, ಆವಾಗ ಅಲ್ಲಿ ಥ್ರೆಡ್ ಸಿಗುತ್ತೆ ನಿಮಗೆ ಸಿಂಗಲ್ ಕ್ರೋಶ ಮಾಡಲಿಕ್ಕೆ. ಒಂದು ಚೈನ್ ಹಾಕಿ ಈಗ ಆ ಬಫ್ ಮೇಲೆ ಒಂದು ಥ್ರೆಡ್ ಲೈನ್ ಇರುತ್ತಲ್ಲ, ಅದಕ್ಕೆ ನಾವು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಟ್ಟು 7 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಇದು ಒಂಥರ ಮಶ್ರೂಮ್ ಥರ ಕಾಣುತ್ತೆ ನೋಡಲಿಕ್ಕೆ ಡಿಸೈನು. ಇದು ವಿತೌಟ್ ಕುಚ್ಚು, ತುಂಬ ಸಿಂಪಲ್ ಆಗಿರೋಂಥ ಡಿಸೈನು. ಒಂದು 250 to 300 ಚಾರ್ಜ್ ಮಾಡ್ಬೋದು ಮ್ಯಾಕ್ಸಿಮಮ್. ಅಂದರೆ ಅಷ್ಟು ಈಸಿ ಆದಂತಹ ಡಿಸೈನು, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿಯೋದ್ರಿಂದ ಇದು ಒಂದು 250 to 300 ಚಾರ್ಜ್ ಮಾಡ್ಬೋದು. ನೋಡಿ, ಇದು ಒಂದು ಸ್ವಲ್ಪ ಡಿಸೈನ್ಸ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ. ನೀವು ಬೇಕು ಅಂದರೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೋದು, 8 ಬೇಕಾದ್ರೂ ಮಾಡ್ಕೋಬೋದು.
ಒಂದೊಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿ ನೆಕ್ಸ್ಟು ವರ್ಕ್ ಕಂಟಿನ್ಯೂ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ಎಳ್ಕೋಬೇಕು. ತುಂಬ ಕ್ವಿಕ್ಕಾಗಿ ಆಗುವಂಥ ಡಿಸೈನು ನೋಡಿ, ಈ ರೀತಿ ಕಾಣುತ್ತೆ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ನೋಡಿ ಈ ರೀತಿ ಕಾಣುತ್ತೆ. ಸ್ವಲ್ಪ ಡಿಸೈನ್ಸ್ ಕಂಪ್ಲೀಟ್ ಆದಮೇಲೆ ಇದು ವಿತ್ ಬೀಡು ಕೂಡ ಹಾಕ್ಬೋದು, ವಿತೌಟ್ ಬೀಡು. ನಾವೇನು ಬೀಡ್ ಹಾಕಿದ್ದೀವೋ ಅದು ಬೀಡ್ ಬಿಟ್ಟು ಕೂಡ ವರ್ಕ್ ಮಾಡ್ಬೋದು. ಇದು ಎಂಡಿಂಗ್ ಅಂತ ಅಂದ್ಕೊಳ್ಳಿ. ಇದು ಎಂಡಿಂಗ್ ಅಂತ ಅಂದ್ಕೊಂಡ್ರೆ ನೀವು ಇಲ್ಲೊಂದು ಸಿಂಗಲ್ ಚೈನ್ ಹಾಕ್ಕೊಂಡು ಲಾಸ್ಟಿಗೆ ದಾರನ ಟ್ರಿಮ್ ಮಾಡಿ ಆ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೋ ಅದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಗಮ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಇದು ಒಂಥರ ಮಶ್ರೂಮ್ ಡಿಸೈನ್ ಅಂತ ಹೇಳ್ಬೋದು. ನೋಡಿ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.